ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಒಬ್ಬ ಸ್ಪೆಷಲ್ ವ್ಯಕ್ತಿ ಬಗ್ಗೆ ಮಾತಾಡೋಣ. ಅವರನ್ನ ನೀವು ಸೀರಿಯಲ್ ಅಲ್ಲಿ ನೋಡಿದ್ದೀರಾ, ಡ್ಯಾನ್ಸ್ ಶೋ, ಆಮೇಲೆ ಕುಕರಿ ಶೋ ಎಲ್ಲದರಲ್ಲೂ ನೋಡಿರ್ತೀರಾ. ಅವರೇ ಕಂಡ್ರಿ ನಮ್ಮ ಕನ್ನಡದ ಅಮಿತಾಬ್ ಬಚ್ಚನ್, ಅಂದ್ರೆ ದಿಲೀಪ್ ಶೆಟ್ಟಿ ಅವರು. ಅವರು ಸ್ಟಾರ್ಟ್ ಮಾಡಿದ್ದು ನೀನಾದೇನಾ, ಆಮೇಲೆ ಕೃಷ್ಣ ಸುಂದರಿ, ಇದೇ ತರ ಒಂದಿಷ್ಟು ಸೀರಿಯಲ್ಗಳಲ್ಲಿ ಜನರ ಮನ ಗೆದ್ದಿದ್ದಾರೆ. ಬಟ್ ಅವರ ಪರ್ಸನಲ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಸೊ ಈ ವಿಡಿಯೋದಲ್ಲಿ ಅವರ ಬಾಲ್ಯದಿಂದ ಹಿಡಿದು ಇವಾಗಿನ ತನಕನೂ ಅವ್ರ ಲೈಫಲ್ಲಿ ಏನೇನಾಯ್ತು ಏನೇನು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಅವರ ಫ್ಯಾನ್ ಆದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ. ಕೆಲವೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ನ ನಾನು ಹಂಚ್ಕೊಂಡಿದ್ದೀನಿ. ಇವರ ಹುಟ್ಟೂರು ಮತ್ತೆ ಅವರ ಎಜುಕೇಶನ್ ಎಲ್ಲಾನು ಮಂಗಳೂರಲ್ಲೇ ಮಾಡಿದವರು. ಕರಾವಳಿ ಭಾಗದ ತುಳುನಾಡಿನ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದವರು ಇವರು. ಅಲ್ಲಿನ ಪರಿಸರ ಮತ್ತು ವ್ಯಕ್ತಿತ್ವದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ. ಸಾಮಾನ್ಯವಾಗಿ ಮಕ್ಕಳು ಬೆಳೆಯುವಾಗ ಎಲ್ರಿಗಿಂತ ಸಮಥಿಂಗ್ ಚೇಂಜ್ ಇದ್ರೆ ಎಲ್ಲರೂ ಅವ್ರನ್ನ ಗಮನಿಸ್ತಾರೆ. ಹಾಗೆ ದಿಲೀಪ್ ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಅವರು ಹೈಟ್ ಇದ್ರಂತೆ. ಸೊ ಎಲ್ಲರೂ ಅವ್ರನ್ನ ಕಾಲು ಎಳಿತಾ ಇದ್ರಂತೆ, ನೀನು ತುಂಬಾ ಹೈಟ್ ಇದೆಯಾ, ಒಂಟೆ ಒಂಟೆ ಅಂತ. ಆದ್ರೆ ನೋಡಿ, ಆ ಹೈಟೇನೆ ಅವರಿಗೆ ಎಷ್ಟೊಂದು ಪಾಸಿಟಿವ್ ಆಗಿ ಟರ್ನ್ ಆಯಿತು ಈ ಸೀರಿಯಲ್ ಅಲ್ಲಿ ಕೆರಿಯರ್ ಬಳಸುವಾಗ. ಯಾಕೆಂದ್ರೆ ಸಿನಿಮಾ ಮತ್ತೆ ಸೀರಿಯಲ್ ಲೋಕದಲ್ಲಿ ಉತ್ತಮ ಎತ್ತರ ಮತ್ತೆ ವ್ಯಕ್ತಿತ್ವ ಇರೋ ನಟರಿಗೆ ಬೇಡಿಕೆ ಹೆಚ್ಚು. ಇಂದು ಅವರ ಎತ್ತರವೇ ಅವರಿಗೆ ಒಂದು ಯುನಿಕ್ ಐಡೆಂಟಿಟಿ ತಂದ್ಕೊಡ್ತಾ ಇದೆ. ಜನರು ಅವರನ್ನು ಈಗ ಪ್ರೀತಿಯಿಂದ ಕನ್ನಡ ಕಿರುತೆರೆಯ ಅಮಿತಾಬ್ ಬಚ್ಚನ್ ಇಲ್ಲ ಕಿರುತೆರೆಯ ಬುರ್ಜ್ ಖಲೀಫಾ ಅಂತಾಲೆ ಕರೀತಾರೆ. ಇನ್ನು ಅವರ ಎಜುಕೇಶನ್ ವಿಷಯಕ್ಕೆ ಬಂದ್ರೆ, ಇವರು ಕೇವಲ ನಟನೆಯಲ್ಲಿ ಮಾತ್ರ ಅಲ್ಲ, ಓದ್ನಲ್ಲೂ ಮುಂದಿದ್ರು. ಕಾಮ್ ಪದವಿಯನ್ನ ಪಡೆದಿದ್ದಾರೆ. ಅದರಲ್ಲೂ ಅಕೌಂಟೆನ್ಸಿ ವಿಷಯದಲ್ಲಿ ಪರಿಣಿತಿ ಹೊಂದಿದ್ದಾರೆ. ಸಾಮಾನ್ಯವಾಗಿ ಕಲಾವಿದರು ಕಲೆ ಅಥವಾ ಸಾಹಿತ್ಯ ಹಿನ್ನೆಲೆಯಿಂದ ಬಂದಿರ್ತಾರೆ, ಆದರೆ ಇವರು ಕಾಮರ್ಸ್ ಅಲ್ಲಿ ಪದವಿನ ಪಡೆದಿದ್ದಾರೆ. ಇನ್ನು ಓದಿನ ವಿಷಯದಲ್ಲಿ ಇವರು ಬಹಳ ಶಿಸ್ತಿನಿಂದ ಇದ್ರಂತೆ. ಸಮಯಕ್ಕೆ ಸರಿಯಾಗಿ ಓದೋದು, ಪರೀಕ್ಷೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದು ಮತ್ತು ಜವಾಬ್ದಾರಿಯುತವಾಗಿ ಶಿಕ್ಷಣ ಮುಗಿಸುವುದು ಅವರ ಗುಣವಾಗಿತ್ತು. ಈ ಶಿಸ್ತೆ ಮುಂದೆ ಅವರ ದುಬೈನಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳಲು ಮತ್ತು ನಟನೆಯಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡಿತು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರೆಗೆ ಎಲ್ಲವನ್ನು ತಮ್ಮ ಹುಟ್ಟೂರಲ್ಲೇ ಮಂಗಳೂರಿನಲ್ಲೇ ಮುಗಿಸಿದ್ದಾರೆ. ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳು ನೀಡಿದ ಶಿಸ್ತು ಮತ್ತು ಸಂಸ್ಕಾರ ಅವರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ದೊಡ್ಡ ಪಾತ್ರ ವಹಿಸಿದೆ. ಹಾಗೆ ದಿಲೀಪ್ ಶೆಟ್ಟಿ ಅವರು ಆಕಸ್ಮಿಕವಾಗಿ ನಟರಾದವರಲ್ಲ. ಅವರು ಒಂದು ಭದ್ರವಾದ ಶೈಕ್ಷಣಿಕ ಅಡಿಪಾಯವನ್ನು ಹೊಂದಿದ್ದಾರೆ. ನಟನೆಯಲ್ಲಿ ಅವಕಾಶ ಸಿಗದೇ ಇದ್ರೂ ಜೀವನದಲ್ಲಿ ಏರಿಳಿತ ಬಂದ್ರು ತಮ್ಮ ಕಾಲ್ ಮೇಲೆ ತಾವು ನಿಲ್ಲುವಷ್ಟು ಅಂದ್ರೆ ಒಳ್ಳೆ ಎಜುಕೇಶನ್ ನ ಪಡೆದಿದ್ದಾರೆ. ಇದೇ ಧೈರ್ಯ ಅವರನ್ನು ದುಬೈಯಿಂದ ಬೆಂಗಳೂರಿಗೆ ಬಂದು ರಿಸ್ಕ್ ತೆಗೆದುಕೊಳ್ಳಲು ಪ್ರೇರೇಪಿಸಿತು. ದಿಲೀಪ್ ಶೆಟ್ಟಿ ಅವರು ಕಾಮ್ ಮುಗಿಸಿದ್ಮೇಲೆ ಮನೆಗೆ ಆಸರೆ ಆಗ್ಬೇಕು ಅಂತ ಡೈರೆಕ್ಟ್ ಆಗಿ ದುಬೈಗೆ ಕೆಲಸ ಹುಡ್ಕೊಂಡು ಹೋಗ್ಬಿಡ್ತಾರೆ. ದುಬೈ ಅಂದ್ರೆ ಕೇಳ್ಬೇಕಾ, ಅಲ್ಲಿ ತಟ್ ಮುಟ್ಟಿದಕ್ಕೆ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು. ಆದ್ರೆ ಅವರ ಲಕ್ಕೋ ಏನೋ, ದೊಡ್ಡ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಸಿಕ್ಬಿಡತ್ತೆ. ಕೈ ತುಂಬಾ ಕೆಲಸ, ಲೈಫ್ ತುಂಬಾ ಮಜಾ ಆಗಿತ್ತು. ಆದ್ರೆ ಅವ್ರ ಮನ್ಸು ಏನೋ ಬೇಕು ಅಂತ ಅನ್ಸ್ತಾ ಇತ್ತು. ಅದೇನೆ ಅವರಿಗೆ ಆಕ್ಟರ್ ಆಗ್ಬೇಕು ಅಂತ ಚಿಕ್ಕವಳಿರುವಾಗಿಂದನೂ ತುಂಬಾ ಆಸೆ ಇತ್ತಂತೆ. ಅಲ್ಲಿಂದ ಅವರಿಗೆ ಅಸಲಿ ಕಷ್ಟಗಳು ಸ್ಟಾರ್ಟ್ ಆಗತ್ತೆ. ದುಬೈನಲ್ಲಿ AC ರೂಮ್, ಒಳ್ಳೆ ಸಂಬಳ ಇತ್ತು. ಆದ್ರೆ ನಟನೆಯ ಹುಚ್ಚಿಂದ ಆ ಕೆಲ್ಸಕ್ಕೆ ರಿಸೈನ್ ಮಾಡಿ ಬೆಂಗಳೂರಿಗೆ ಬಂದ್ಬಿಡ್ತಾರೆ. ಬಂದ್ಮೇಲೆ ಗೊತ್ತಾಗಿದ್ದು ಇಲ್ಲಿನ ಕಷ್ಟ ಏನು ಅಂತ. ದುಬೈಲಿ ದುಡ್ದಿದ್ದೆಲ್ಲ ಒಂದೇ ವರ್ಷದಲ್ಲಿ ಖರ್ಚು ಮಾಡ್ಬಿಡ್ತಾರೆ. ಒಂದ್ ಕಾಲದಲ್ಲಿ ದಿಲೀಪ್ ಅವರ ಬ್ಯಾಂಕ್ ಅಕೌಂಟ್ ಫುಲ್ ಖಾಲಿ ಸೊನ್ನೆ ಆಗ್ಬಿಟ್ಟಿತ್ತು. ಕೈಯಲ್ಲಿ ₹1 ಇಲ್ದೆ, ಮುಂದೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಬೆಂಗಳೂರಿನ ಒಂದು ರೂಮ್ ನಲ್ಲಿ ಕಣ್ಣೀರ ಹಾಕಿದ ದಿನಗಳು ಇದೆ ಅಂತೆ. ಅವರು ತುಂಬಾ ಎತ್ತರ ಇರೋದ್ರಿಂದ ಇವರ ನಟನೆಯಲ್ಲಿ ಸೆಟ್ ಆಗಲ್ಲ, ಇವನಿಗೆ ಅಷ್ಟೊಂದು ಎಕ್ಸ್ಪ್ರೆಷನ್ ಬರಲ್ಲ ಅಂತ ಜನರು ಮುಖದ ಮೇಲೆ ಹೇಳ್ತಿದ್ರಂತೆ. ಈ ಮಾತು ಅವರಿಗೆ ತುಂಬಾನೇ ನೋವು ಕೊಡ್ತಾ ಇತ್ತಂತೆ. ಮಂಗಳೂರಿನಲ್ಲಿ ಮನೆಯವರ ಜೊತೆಗಿದ್ದವರು ದುಬೈಯಿಂದ ಬಂದು ಇಲ್ಲಿ ಒಬ್ರೇ ಇರುವುದು ದೊಡ್ಡ ಸವಾಲಾಗಿತ್ತು. ತಿನ್ನೋಕೆ ಸರಿಯಾಗಿ ಊಟ ಇರ್ತಾ ಇರ್ಲಿಲ್ಲ, ಅಡಿಗೆ ಮಾಡೋಕ್ಕಂತೂ ಬರ್ತಾನೆ ಇರ್ಲಿಲ್ಲ. ಹೋಟೆಲ್ ಊಟ ತಿಂದು ತಿಂದು ಸುಸ್ತಾಗ್ಬಿಡ್ತಾ ಇತ್ತಂತೆ. ಇನ್ನು ದುಬೈಯಲ್ಲಿ ಶಿಸ್ತಿನ ಲೈಫ್ ನೋಡಿದ್ದೆ ಇವರಿಗೆ ಬೆಂಗಳೂರು ಟ್ರಾಫಿಕ್ ಮತ್ತೆ ಇಲ್ಲಿನ ಗದ್ದಲದ ಸಣ್ಣದೊಂದು ಆಡಿಷನ್ ಕೊಡಲು ನರಕ ತರ ಅನಿಸ್ತಾ ಇತ್ತಂತೆ. ದಿಲೀಪ್ ಅವರಿಗೆ ಆಕ್ಟಿಂಗು ಮಾಡಬೇಕು ಅಂತ ಇನ್ನೂ ಕಾನ್ಫಿಡೆನ್ಸ್ ಹೇಗೆ ಬಂತು ಅಂದರೆ, ಅವರು ದುಬೈಲಿದ್ದಾಗಲೇ ಮಿಸ್ಟರ್ ದುಬೈ ಅನ್ನೋ ಪಟ್ಟನ ಗೆದ್ದಿದ್ರಂತೆ. ಅದಕ್ಕೋಸ್ಕರ ಇನ್ನೂ ಕಾನ್ಫಿಡೆನ್ಸ್ ಬಂತು. ಬೆಂಗಳೂರಿಗೇನೋ ಬಂದ್ಬಿಟ್ರು.
ಆಡಿಷನ್ನು ತುಂಬಾನೇ ಕಷ್ಟ ಆಗ್ತಾ ಇದೆ. ಆದ್ರೂ ಅವರಿಗೆ ಫಸ್ಟ್ ಅವಕಾಶ ಸಿಕ್ಕಿದ್ದು ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ವಿದ್ಯಾವಿನಾಯಕ ಅನ್ನೋ ಸೀರಿಯಲ್. ಆ ಸೀರಿಯಲ್ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅದೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆಮೇಲೆ ಅವರು ನಟನೆ ಅಷ್ಟೇ ಅಲ್ಲ, ಡ್ಯಾನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರಂದ ತಕದಿಮಿತ ಅನ್ನೋ ಶೋದಲ್ಲಿ ಅವರ ಲೈಫಲ್ಲಿ ಒಂದು ದೊಡ್ಡ ತಿರುವು ಕೊಡ್ತು ಅಂತ ಹೇಳ್ಬೋದು. ಆಮೇಲೆ ಅವರು ತೆಲುಗು ಇಂಡಸ್ಟ್ರಿ ಕೂಡ ಹೋಗ್ತಾರೆ. ಅಲ್ಲಿ ಕೃಷ್ಣ ಸುಂದರಿ ಅನ್ನೋ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಅದಂತೂ ದೊಡ್ಡ ಹಿಟ್ ಅಂತ ಹೇಳ್ಬಹುದು. ಆಮೇಲೆ ಸ್ಟಾರ್ ಸುವರ್ಣದಲ್ಲಿ ಅದೇ ಟೈಮಿಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಅವರು ಮಾಡ್ತಾ ಇದ್ರು. ಅದೇ ಟೈಮಲ್ಲಿ ಸ್ಟಾರ್ ಸುವರ್ಣದಲ್ಲಿ ನೀನಾದೇನ ಸೀರಿಯಲ್ ವಿಕ್ರಮ್ ಪಾತ್ರ ಸಿಗತ್ತೆ. ಅದು ಅಷ್ಟೇನೆ, ಅವರಿಗೆ ಈ ಜನರೇಷನ್ ಅವರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಈ ಸೀರಿಯಲ್ ಅಂತ ಹೇಳ್ಬಹುದು. ಇದು ನೀನಾದೇನ 1, ನೀನಾದೇನ 2 ಎರಡೂ ಬಂದಿದೆ. ಇದರಲ್ಲಿ ತುಂಬಾನೇ ಅವರಿಗೆ ಹೆಸರು ಕೊಡ್ತು. ಹಾಗೆ ಅದರಲ್ಲಿ ಕೋ ಆಕ್ಟರ್ ಆಗಿದ್ದ ಖುಷಿ ಅವ್ರ ಜೊತೆ ತುಂಬಾ ಒಳ್ಳೆಯ ರಿಲೇಶನ್ಶಿಪ್ ಮತ್ತೆ ಫ್ರೆಂಡ್ಶಿಪ್ ಇದೆ ಅಂತ ಹೇಳ್ಬಹುದು. ಹಾಗೆ ಅವರಿಬ್ಬರ ನಡುವೆ ಏನೋ ನಡೀತಿದೆ ಅಂತ ಗೊಲ್ಲು ಅವಾಗಾಗ ನಡೀತಾ ಇರತ್ತೆ. ಅವರು ತೆಲುಗುಗೆ ಹೋದಾಗ ಅಲ್ಲಿ ಭಾಷೆ ಬರದೆ ತುಂಬಾನೇ ಕಷ್ಟ ಅನುಭವಿಸಿದ್ರಂತೆ. ಆದ್ರೆ ನಿಮ್ಗೆ ಗೊತ್ತಲ್ವಾ, ದಿಲೀಪ್ ಅವರು ಎಷ್ಟು ಹಠವಾದಿ ಅಂತ. ಅಲ್ಲೇ ಇದ್ದು ತೆಲುಗು ಕೂಡ ಕಲ್ತಿದ್ದಾರೆ. ಹಾಗೆ ಅವರಿಗೆ ಸಿನಿಮಾದಲ್ಲೂ ಆಫರ್ ಬರ್ತಾ ಇದೆ. ದರ್ಶನ್ ಅವರ ರಾಬರ್ಟ್ ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿದ್ರು. ಈಗ ಪೂರ್ಣ ಪ್ರಮಾಣದ ಹೀರೋ ಆಗಿ ಬೆಳ್ಳಿ ಪರದೆ ಮೇಲೆ ಬರಲು ತಯಾರಿ ನಡೆಸ್ತಾ ಇದ್ದಾರೆ. ಹಾಗೆ ಅವರ ಯಶಸ್ವಿನ ಗುಟ್ಟು ಏನಂದ್ರೆ, ಸೀರಿಯಲ್ ಮಾಡುವಾಗ ಬರೀ ಸ್ಕ್ರಿಪ್ಟ್ ಓದೋದಲ್ಲ, ಈ ಪಾತ್ರದ ಮ್ಯಾನರಿಸಮ್ ಹೇಗಿರ್ಬೇಕು ಅಂತ ಕನ್ನಡಿ ಮುಂದೆ ನಿಂತು ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾರಂತೆ. ಇದೇ ಅವರ ಯಶಸ್ವಿನ ಸೀಕ್ರೆಟ್ ಅಂತ ಹೇಳ್ಬಹುದು. ಇನ್ನು ಲವ್ ಮತ್ತೆ ರಿಲೇಶನ್ಶಿಪ್ ವಿಷಯಕ್ಕೆ ಬರೋದಾದ್ರೆ, ದಿಲೀಪ್ ಶೆಟ್ಟಿ ಅವರು ಸದ್ಯಕ್ಕೆ ಸಿಂಗಲ್ ಅಂತ ಹೇಳ್ಕೊಂಡಿದ್ದಾರೆ. ಅವರ ಪ್ರಕಾರ ಈಗ ಅವರ ವೃತ್ತಿ ಜೀವನದ ಮೇಲೆ ಮಾತ್ರ ಇದೆ. ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫ್ಯಾನ್ಸ್ ಅವರಿಗೆ ದಿನಕ್ಕೆ 100 ಪ್ರಪೋಸಲ್ ಕಳಿಸ್ತಾಳೆ ಇರ್ತಾರಂತೆ. ನೀನಾದಿನ ಸೀರಿಯಲ್ ನಲ್ಲಿ ವೇದಾ ಪಾತ್ರ ಮಾಡ್ತಾ ಇದ್ದ ಖುಷಿ ಮತ್ತೆ ದಿಲೀಪ್ ನಡುವೆ ಏನೋ ನಡೀತಿದೆ. ಇಬ್ರು ಮದುವೆ ಆಗ್ತಾರೆ, ಎಲ್ಲಾ ಕಡೆ ಒಟ್ಟೊಟ್ಟಿಗೆ ಹೋಗ್ತಾರೆ, ರೀಲ್ಸ್ ಮಾಡ್ತಾ ಖುಷಿಯಾಗಿ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅವರು ಇಂಟರ್ವ್ಯೂಗಳಲ್ಲಿ ಕೇಳಿದಾಗ, ಇಲ್ಲ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ಮುಂದೆ ನೋಡೋಣ, ನಮ್ಮಿಬ್ರು ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಅವ್ರು ಎಲ್ರಿಗೂ ಒಬ್ಬೊಬ್ರು ಕ್ರಶ್ ಅಂತ ಇರ್ತಾರೆ. ಇವರಿಗೆ ಸೆಲೆಬ್ರಿಟಿ ಕ್ರಶ್ ಅಂದ್ರೆ ಐಶ್ವರ್ಯ ರೈ ಅಂತೆ. ಐಶ್ವರ್ಯ ಅಂದ್ರೆ ಅವರಿಗೆ ತುಂಬಾನೇ ಇಷ್ಟ ಅಂತೆ. ಹಾಗೆ ಅವರಿಗೆ ಫ್ಯಾನ್ಸ್ ಗಳಿಂದ ಕ್ರೇಜಿ ಪ್ರಪೋಸಲ್ಸ್ ಇರತ್ತಂತೆ. ತೆಲುಗು ಮತ್ತೆ ಕನ್ನಡ ಎರಡರಲ್ಲೂ ಚಾಕ್ಲೇಟ್ ಹೀರೋ ಆಗಿ ಆಕ್ಟಿಂಗ್ ಮಾಡೋದ್ರಿಂದ ಕೆಲವು ಫ್ಯಾನ್ಸ್ ಅಂತೂ ರಕ್ತದಲ್ಲಿ ಪತ್ರ ಬರೆಯೋದು, ಗಿಫ್ಟ್ ಕಳಿಸೋದು ಮಾಡ್ತಾರಂತೆ. ಆದ್ರೆ ದಿಲೀಪ್ ಅವರು ಇವೆಲ್ಲ ನೋಡಿ ಶಾಕ್ ಆಗಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ಬೇಡಿ, ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡಿ ಅಂತ ಫ್ಯಾನ್ಸ್ಗೆ ಕಿವಿ ಮಾತು ಹೇಳ್ತಾರಂತೆ. ಇನ್ನು ಅವರ ಹವ್ಯಾಸಗಳಿಗೆ ಬಂದ್ರೆ, ಅವರು ಒಂಥರ ಫಿಟ್ನೆಸ್ ಫ್ರೀಕ್ ಅಂತೆ. ಯಾವಾಗ್ಲೂ ಜಿಮ್ ನಲ್ಲಿ ಟೈಮ್ನ ಕಳೀತಾ ಇರ್ತಾರಂತೆ. ಇನ್ನು ಟ್ರಾವೆಲಿಂಗ್, ಅವರಿಗೆ ಹೊಸ ಜಾಗಗಳಿಗೆ ಹೋಗೋದಂದ್ರೆ ತುಂಬಾ ಇಷ್ಟ. ಅದು ಮಲೆನಾಡು, ಸಮುದ್ರ ತೀರಕ್ಕೆ ಹೋಗೋದಂದ್ರೆ ಅಷ್ಟೊಂದು ಇಷ್ಟ ಅಂತೆ. ಆಮೇಲೆ ನಿಮ್ಗೆ ಎಲ್ಲ ಗೊತ್ತಿರುತ್ತೆ, ಅವರು ಕಲರ್ಸ್ ಕನ್ನಡದಲ್ಲಿ ಕ್ವಾಟ್ಲಿ ಕಿಚನ್ ಅಲ್ಲಿ ಇದ್ರು. ಸೊ ಅವರಿಗೆ ಅಡ್ಗೆ ಮಾಡೋದಂದ್ರೆ ತುಂಬಾನೇ ಇಷ್ಟ ಅಂತೆ. ಸೊ ಇನ್ನು ಮಾಡ್ಲಿಂಗ್ ಹಿನ್ನೆಲೆ ಇರೋದ್ರಿಂದ ಕ್ಯಾಮ್ರಾ ಮುಂದೆ ಪೋಸ್ ಕೊಡೋದಂದ್ರೆ ತುಂಬಾ ಇಷ್ಟ ಅಂತೆ. ಇನ್ಸ್ಟಾಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಅವರು ವಿಭಿನ್ನ ಫೋಟೋಶೂಟ್ ಮಾಡಿಸ್ತಾ ಇರ್ತಾರೆ ಆಗಾಗ ಅಂತ. ಇನ್ನು ಬೈಕ್ ರೈಡಿಂಗ್ ಅಂದ್ರೆ, ಒಳ್ಳೆ ಬೈಕ್ ರೈಡ್ ಮಾಡೋದವರಿಗೆ ತುಂಬಾ ಕಿಕ್ ಕೊಡತ್ತಂತೆ. ಲಾಂಗ್ ರೈಡ್ ಹೋಗೋದು ಅವರ ಫೇವ್ರೆಟ್ ಹವ್ಯಾಸಗಳಲ್ಲಿ ಒಂದು. ಇನ್ನು ಅವರಿಗೆ ಡ್ಯಾನ್ಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತೆ. ಇನ್ನು ಎಲ್ರು ಕಾಯ್ತಾ ಇರೋ ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂದ್ರೆ, ಅವ್ರ ಹತ್ರ ಎಷ್ಟು ಆಸ್ತಿ ಇದೆ, ಏನ್ ಬಿಸ್ನೆಸ್ ಮಾಡ್ತಾರೆ, ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ದಿಲೀಪ್ ಶೆಟ್ಟಿ ಅವರು ಕೇವಲ ಆಕ್ಟಿಂಗ್ ಇಂದ ಬರೋ ಹಣ ಮಾತ್ರ ಡಿಪೆಂಡ್ ಆಗಿಲ್ಲ, ಫ್ಯೂಚರ್ ಪ್ಲಾನ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವರು ಇತ್ತೀಚೆಗೆ ದೊಡ್ಡ ಮನೆ ಹೋಟೆಲ್ ಅನ್ನ ಮಾಡಿದ್ದಾರೆ. ತಮ್ಮ ನೀನಾದನ ಸೀರಿಯಲ್ ಹೀರೋಯಿನ್ ಖುಷಿ ಶಿವು ಜೊತೆ ಸೇರಿ ಬೆಂಗಳೂರಿನ ನಾಗರಬಾವಿ ಹತ್ರ ಈ ರೆಸ್ಟೋರೆಂಟ್ ನ ಶುರು ಮಾಡಿದ್ದಾರೆ. ಈ ಹೋಟೆಲ್ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಓಪನಿಂಗ್ಗೆ ಶಿವರಾಜ್ ಕುಮಾರ್ ಸರೇ ಬಂದಿದ್ರು. ಇದು ಮಂಗಳೂರು ಶೈಲಿ ಊಟ ಸಿಗೋದ್ರಿಂದ ಜನ ಮುಗಿಬಿದ್ದು ಬರ್ತಾರೆ. ಶೂಟಿಂಗ್ ಇಲ್ಲದ ಸಮಯದಲ್ಲಿ ದಿಲೀಪ್ ಅವರೇ ಇಲ್ಲಿ ಇರ್ತಾರಂತೆ. ಇನ್ನು ದಿಲೀಪ್ ಅವರು ಮುಂಬೈನಿಂದ ಬಂದಾಗ ಬಾಡಿಗೆ ಮನೆಯಲ್ಲಿ ಇದ್ರು. ಆದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಇತ್ತೀಚೆಗೆ ಗೃಹ ಪ್ರವೇಶವನ್ನು ಮಾಡಿದ್ರು. ತುಂಬಾ ಕಷ್ಟದ ದಿನಗಳ ನಂತರ ತೆಗೆದುಕೊಂಡ ಮೊದಲ ದೊಡ್ಡ ಆಸ್ತಿದು ಅಂತ ಹೆಮ್ಮೆಯಿಂದ ಹೇಳಿದ್ದಾರೆ. ಇನ್ನು ಅವ್ರ ಹತ್ರ ಕಾರು, ಬೈಕು ಎಲ್ಲಾದ್ರೂ
ಅನ್ನೋದು ಇದೆ. ಇನ್ನು ಇನ್ವೆಸ್ಟ್ಮೆಂಟ್ಗೆ ಬರೋದಾದರೆ ಇವರು ಹೇಳಿ ಕೇಳಿ M.Com ಮಾಡಿದವರು ಅಕೌಂಟಿಂಗ್ ಮೇಲೆ. ಸೊ ಹಣದ ಲೆಕ್ಕಾಚಾರ ಪಕ್ಕಾ ಇರತ್ತೆ. ಅವರು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾರಂತೆ, ಜಮೀನ್ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡಿದಾರಂತೆ. ಇನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲೂ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಅಲ್ಲೂ ಕೂಡ ಸ್ಪಾನ್ಸರ್ಶಿಪ್ ಎಲ್ಲದರಿಂದ ಇನ್ಕಮ್ ಬರುತ್ತಂತೆ.